ಭಾಗಶಃ ಕಲಬುರಗಿ ಜಿಲ್ಲೆ ಹಾಗೂ ಸುತ್ತಮುತ್ತಲೊಳಗ ನೀರಿನ ಒಂದು ಪ್ರವಾಹನ ನೀವು ಇವತ್ತೇನು ನೋಡ್ತಾ ಇದ್ದೀರಲ್ಲ, ಇದನ್ನ ನಿನ್ನೆ ಸರ್ಕಾರದಿಂದ ಸಮೀಕ್ಷೆ ಮಾಡೋ ಪ್ರಯತ್ನ ಮಾಡಿದ್ರು. ಸಮೀಕ್ಷೆಯನ್ನು ಮಾಡಿದ್ರು ಸರ್ಕಾರದ ವತಿಯಿಂದ. ಆದರೆ ಈ ಪ್ರವಾಹ ಆಗೋದಕ್ಕೆ ಮೂಲ ಕಾರಣ ಏನು ಅಂತ ಯಾರು ನೋಡ್ಲಿಲ್ಲ. ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ, ಮಹಾರಾಷ್ಟ್ರ ತನ್ನ ನದಿ ಮುಖಾಂತರ ಹೊರಗೆ ಬರೋ ನೀರನ್ನ ಬ್ಯಾರೇಜ್ ಮುಖಾಂತರ ಹಿಡಿದು ನಿಲ್ಸುತ್ತ. ಆ ಬ್ಯಾರೇಜ್ ಮುಖಾಂತರ ಹಿಡಿದು ನಿಲ್ಸಿರೋ ನೀರನ್ನ, ಸಾಕಷ್ಟು ಪ್ರಮಾಣದಲ್ಲಿ ಸ್ಟಾಕ್ ಮಾಡ್ಕೊಂಡಿರೋ ನೀರನ್ನ ತಮ್ಮ ಬಳಕೆಗೆ ಬೇಕು ಅಂತ ಅನ್ನೋದು ಮಹಾರಾಷ್ಟ್ರದ ಯೋಚನೆ. ಆದ್ರೆ ಅಕಾಲಿಕ ಮಳೆ ಅಥವಾ ಮಳೆ ಹೆಚ್ಚಾದಾಗ ಏನ್ ಪ್ರವಾಹ ಅಂದ್ರೆ ನೀರ್ ಹೆಚ್ಚಾಗತ್ತಲ್ಲ, ಆ ತಮ್ಮ ಕಡೆ ಹೆಚ್ಚಾಗಿರೋ ನೀರನ್ನ ಅವ್ರು ಹೊರಗಡೆ ಬಿಡ್ಲೇಬೇಕಾಗುತ್ತೆ. ಸೊ ಅವ್ರು ಹೊರಗಡೆ ಬಿಟ್ಟಿರೋ ನೀರನ್ನ ನಮಗ್ ಓವರ್ಫ್ಲೋ ಆದಾಗ ಬಹುಶಃ ಈ ತರ ಪ್ರವಾಹಗಳು ಆಗ್ಬಹುದು. ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್, ಹಾಗೂ ಸಾರ್ವಜನಿಕರು ಕೇಳ್ತಾ ಇರೋ ಪ್ರಶ್ನೆ ಏನು ಅಂತಂದ್ರೆ, ನಿಯಮ ಅಂದ್ರೆ ಕಾನೂನಾತ್ಮಕವಾಗಿ ಮಹಾರಾಷ್ಟ್ರ ತನ್ನ ಪಾಲಿನ ನೀರು ತಾನು ಇಟ್ಟುಕೊಂಡು ನಮ್ಮ ಪಾಲಿನ ನೀರು ನಮಗ್ ಕೊಡೋದಕ್ಕೆ ಯಾಕೆ ಒಪ್ತಾ ಇಲ್ಲ? ಈ ಪ್ರಶ್ನೆಯನ್ನ ರಾಜಕೀಯವಾಗಿ ಯಾವ ವ್ಯಕ್ತಿ ಕೂಡ ಅಧಿವೇಶನದಲ್ಲಿ ಆಗಬಹುದು ಅಥವಾ ಸರ್ಕಾರ ಮಟ್ಟದಲ್ಲಿ ಕ್ಯಾಬಿನೆಟ್ ಲೆವೆಲ್ ಅಲ್ಲಿ ಆದ್ರೂ ಕೂಡ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದೇ ದುರಂತ ಅನ್ನೋದು ಸಾರ್ವಜನಿಕರ ಅಳಲು.